ಪಶಕ್ಕೆ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋ ಏನು ಅಂತ. ಹೌದು, ಮೀಶೋಯಿಂದ ಒಂದಷ್ಟು ಐಟಮ್ನ ತರಿಸಿದ್ದೀನಿ. ಕಮ್ಮಿ ಪ್ರೈಸಲ್ಲಿ ಯೂಸ್ ಆಗುವಂಥ ಐಟಮ್ನ, ಅದರಲ್ಲೂ ಇಷ್ಟು ಕಮ್ಮಿ ಬೆಲೆಗೆ ಹೊರಗಡೆ ಎಲ್ಲೂ ಸಿಗೋಲ್ಲ. ಅದಕ್ಕೋಸ್ಕರ ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಹಾಗೆ ಒಂದು ಮೇಕ್ ಓವರ್ ಮಾಡಬೇಕಾಯಿತು ಮನೆಗೆ, ಹಂಗಾಗಿ ಅದನ್ನು ಸ್ವಲ್ಪ ಐಟಮ್ನ ತರಿಸ್ಕೊಂಡಿದ್ದೀನಿ. ಇನ್ನೂ ಒಂದಷ್ಟು ಐಟಮ್ನ ಬುಕ್ ಮಾಡಿದ್ದೀನಿ, ಅದನ್ನು ಕೂಡ ಬಂದಮೇಲೆ ನಿಮಗೆ ಲೆಂತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವಾಗ ಫಸ್ಟ್ ಐಟಮ್ ಏನು ಬಂದಿದೆ ಅಂತ ನೋಡಿ. ಬ್ಯಾಗ್ ತರಿಸಿದ್ದೀನಿ. ಈ ಬ್ಯಾಗ್ ಅಂತೂ ತುಂಬ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ನನಗೆ ಆಶ್ಚರ್ಯ ಏನಾಗಿದ್ದು ಅಂದರೆ, ಈ ಪ್ರೈಸ್ಗೆ ಈ ಥರ ಬ್ಯಾಗ್ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ನನಗೆ ರಿಯಲಿ ಶಾಕ್ ಆಯಿತು. 210 220 ಕೊಟ್ಟಿದ್ದೀನಿ ಅಷ್ಟೇ. ನಾನು ಆಫರಲ್ಲಿ ಇದ್ದಾಗ ಬುಕ್ ಮಾಡಿದ್ದು. ಇದು ನಿನ್ನೆ ಊರಿಗೆ ಹೋಗುವಾಗ ಬೈಕಲ್ಲಿ ತೊಗೊಂಡೋಗಿದ್ವಿ. ಮಳೆ ಅಂದರೆ ಮಳೆ ಸ್ವಲ್ಪ ಸಿಕ್ಕಾಪಟ್ಟೆ. ಮಳೆಯಲ್ಲಿ ನೆಂದರೂ ಕೂಡ ಒಳಗಡೆ ಇರೋ ಬಟ್ಟೆ ಏನೂ ಆಗಿಲ್ಲ. ವಾಟರ್ ಪ್ರೂಫ್ ಬ್ಯಾಗ, ಹಾಗಾಗಿ ಆರಾಮಾಗಿ ನೀವು ತೊಗೋಬೋದು. ನನಗಂತೂ ತುಂಬ ಖುಷಿ ಆಯಿತು, ಹಾಗೆ ಇಷ್ಟ ಕೂಡ ಆಯಿತು. ಅದಕ್ಕೆ ನಿಮಗೂ ರಿವ್ಯೂ ಕೊಡೋಣ ಅಂತ ಹೇಳಿ ಕೊಡ್ತಾಯಿದ್ದೀನಿ. ಒಂದು 2 ಟೈಮ್ಸ್ ಯೂಸ್ ಮಾಡಿದ್ದೀನಿ ಕೂಡ. ತುಂಬ ದೊಡ್ಡದಾಗಿದೆ, ವೆಯ್ಟು ಕೂಡ ಆರಾಮಾಗಿ ತೆರೆಗಿದೆ. ನೀವು ಕೂಡ ಬೈ ಮಾಡ್ಬೋದು. ನಾನು ಪರ್ಪಲ್ ಕಲರ್ ಚೆನ್ನಾಗಿದೆ ಅಂತೇಳಿ ಪರ್ಪಲ್ ಕಲರ್ ಬುಕ್ ಮಾಡಿದ್ದೀನಿ. ಕಲರ್ ಆಪ್ಷನ್ ಕೂಡ ಇದೆ, ಆರಾಮಾಗಿ ನೀವು ತೊಗೋಬೋದು. ಸೆಕೆಂಡ್ ಒನ್ ಬಂದು ಈ ಸೋಪ್ ಹೋಲ್ಡರ್. ಆ್ಯಕ್ಚುಲಿ ಇದು 1 ತೊಗೊಂಡ್ರೆ ಜಾಸ್ತಿ ಪ್ರೈಸ್ ಬೀಳುತ್ತೆ. ಅದಕ್ಕೇ 2 ಕಾಂಬೋ ಆಫರಲ್ಲಿ 2 ತೊಗೊಂಡ್ರೆ 100 ಏನೋ. ನೋಡಿ ಎಷ್ಟು ಗಟ್ಟಿದೆ, ಚೆನ್ನಾಗಿದೆ. ಇದಕ್ಕೆ ಹುಕ್ ಕೊಟ್ಟಿದ್ದಾರೆ, ನಾವೇನು ಮಳೆ ಹೊಡಿಬೇಕು ಅನ್ನೋದೇನಿಲ್ಲ. ಈ ಥರ ಹುಕ್ಕಿದೆ. ಇದನ್ನು ರಿಮೂವ್ ಮಾಡಿದ್ರೆ ಆರಾಮಾಗಿ ಸ್ಟಿಕ್ ಮಾಡಿ ಇದನ್ನು ಹೀಗೆ ಹೋಲ್ಡ್ ಮಾಡೋದು. ಈ ಥರ ಈಗ ಸ್ಟಿಕ್ ಮಾಡ್ಬೋದು. ಪಕ್ಕದಲ್ಲಿ ನಿಮಗೆ ವೀಡಿಯೋ ಹಾಕ್ತೀನಿ, ಇಲ್ಲಾಂದರೆ ಇದಾದಮೇಲೆ ಒಂದು ವೀಡಿಯೋ ಹಾಕ್ತೀನಿ ನೋಡಿ. ಆಲ್ರೆಡಿ ನಾನು ಒಂದು ಸ್ಟ್ಯಾಂಡ್ನ ಯೂಸ್ ಮಾಡಿದ್ದೀನಿ, ಇನ್ನೊಂದು ಹೀಗೆ ಇಟ್ಟಿದ್ದೀನಿ ಬೇಕು ಅಂತ ಹೇಳಿ. ರಿವ್ಯೂ ಕೊಟ್ಟಾದ್ಮೇಲೆ ಹೋಲ್ಡ್ ಮಾಡೋಣ ಅಂತ ಒಂದನ್ನ ನಾನು ತೋರಿಸಿದ್ದೀನಿ, ನೀವು ನೋಡಿ ಬೇಕಾದರೆ. ಇದು ಕೂಡ 110 ಆ ಥರ ಪೇ ಮಾಡಿದ್ದೀನಿ. ಆಗಲೇ ಹೇಳಿದ್ನಲ್ಲ ಕಾಂಬೋ ಆಫರಲ್ಲಿ ತೊಗೊಂಡಿದ್ದು ಅಂತ. ಒಂದನ್ನು ಆಲ್ರೆಡಿ ಹೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಅದು ಫಸ್ಟ್ ಪ್ಲೇಸ್ ಎಲ್ಲಿ ಅಂತ ನೋಡ್ಕೊತಾ ಇದ್ದೀನಿ, ಆಮೇಲೆ ಸ್ಟಿಕ್ ಮಾಡೋಣ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಪ್ಲೇಸು ಇಲ್ಲೇ ಅಂತ ಫಿಕ್ಸ್ ಮಾಡಿಕೊಂಡು ಇವಾಗ ಅದರಲ್ಲಿರೋ ಗಮ್ ಪೇಪರ್ನ ತೆಗ್ದು ಇವಾಗ ಸ್ಟಿಕ್ ಮಾಡ್ತಿದ್ದೀನಿ. ಒಂದು ಸತಿ ಈ ಥರ ಸ್ಟಿಕ್ ಮಾಡಿ ಅವಾಗ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಆಮೇಲೆ ಇದನ್ನು ಹೋಲ್ಡ್ರನ್ನ ಹಾಕ್ತೀನಿ ನೋಡಿ. ವೆಯ್ಟ್ ಆರಾಮಾಗಿ ತಡೆಯುತ್ತೆ, ಏನು ಅದು ಕಿತ್ತೋಗಲ್ಲ. ಹಾಗಾಗಿ ನಾನು ಚೆನ್ನಾಗಿದೆ ಅಂತ ಹೇಳಿ ನಿಮಗೆ ರಿವ್ಯೂ ಕೊಟ್ಟಿದ್ದು. ಬಂದು ಇವಾಗ ಏನು ಸಮಸ್ಯೆ ಅಂದರೆ, ಎಲ್ಲ ಕಡೆ ಮಳೆ ಹೊಡಿಯೋಕ್ಕೆ ಬಿಡ್ತಿರಲ್ಲ ಬಾಡಿಗೆ ಮನೆಗಳಲ್ಲಿ ಇರೋ ಕಡೆ ಎಲ್ಲ. ಅದಕ್ಕೋಸ್ಕರ ಈ ಥರ ಹುಕ್ಸ್ನ ನಾನು ತರಿಸಿದ್ದೀನಿ. ನೋಡಿ ಈ ಥರ. ಫಸ್ಟು ಇದು 30 ಪೀಸ್ ಏನೋ ಬುಕ್ ಮಾಡಿದೆ. 70 ರುಪೀಸ್ಗೋ 80 ರುಪೀಸ್ಗೋ 70 ಅನ್ಕೊತೀನಿ ನಾನು ಪೇ ಮಾಡಿದಾಗ. ಇದನ್ನು ನಾನು ಫಸ್ಟ್ ಡಬಲ್ ಸೈಡ್ ಗಮ್ ಟೇಪಲ್ಲಿ ಅನಿಸಿದೆ, ಬಟ್ ಆಮೇಲೆ ಗೊತ್ತಾಯಿತು. ನೋಡಿ ಇದು ಈ ಥರ ರಿಮೂವ್ ಮಾಡಿದ್ರೆ ಇದು ಗೋಡೆಗೆ ಗಟ್ಟಿಗೆ ನಿಜವಾಗ್ಲೂ ಅಂದ್ಕೊಳ್ಳುತ್ತೆ. ಸ್ವಲ್ಪ ಟೈಲ್ಸು ಅಥವಾ ವುಡ್ ಈ ಡೋರ್ಗೆ ಏನಾದ್ರು ಅನಿಸಿದ್ರೆ ವೆಯ್ಟ್ ಹಾಕಿದ್ರೆ ತಡೆಯಲ್ಲ. ಫೋಟೋ ಫ್ರೇಮೆಲ್ಲ ನಾನು ಆರಾಮಾಗಿ ನೇತಾಕಿದ್ದೀನಿ. ನೀವು ಆರಾಮಾಗಿ ಬೈ ಮಾಡ್ಬೋದು ಇದನ್ನು. ಬೇಕಾದ್ರೆ ನಾನು ತೋರಿಸ್ತೀನಿ. 2 ಫ್ರೇಮ್ ನಾನು ಈ ಉಕ್ಕಿಗೆ ಹಾಕಿರೋದು, ಗಟ್ಟಿಯಾಗಿದೆ, ಏನು ಬಿದೋಗಿಲ್ಲ, ಚೆನ್ನಾಗಿದೆ. ಇನ್ನೂ ಒಂಥರ ಉಕ್ಕು ಬರುತ್ತೆ. ಅದ್ರ ಬದಲು ನಾನು ಇದನ್ನೇ ತರಿಸ್ಕೊಂಡೆ. ಏನಕ್ಕಂದರೆ ಇದು ಜಾಸ್ತಿ ಇದೆ, 30 ಪೀಸಸ್ ಏನೋ ಕೊಡ್ತೀನಿ ಅಂತ ಇದ್ದಿದ್ದು. ಅದು ಬರೀ 20 ಇಲ್ಲ 10 ಪೀಸ್ ಏನೋ ಇತ್ತು 100ಗೆ. ಇದಕ್ಕೆ ಇದನ್ನೇ ತರಿಸ್ಕೊಂಡೆ. ಇದು ಕೂಡ ಆರಾಮಾಗಿ ಬೈ ಮಾಡ್ಬೋದು. ಒಂದು ಬಂದು ಡೀಪ್ ಕವರ್ ಆಗುವಂಥ ಐಟಮ್ಮು. ಅಂದರೆ ಡ್ರೆಸ್ಸು ಡೀಪ್ ಇರುತ್ತೆ ನೋಡಿ, ಅದಕ್ಕೆ ನೀವು ಆರಾಮಾಗಿ ಈ ಥರ ಪೀಸ್ನ ತರಿಸ್ಕೊಂಡು ನೀವು ಕವರ್ ಮಾಡ್ಕೋಬೋದು. ಇದು ನಾನು ಕಾಂಬೋ ಆಫರು 3 ಇತ್ತು, ಅದನ್ನು ಬುಕ್ ಮಾಡಿದ್ದೀನಿ. ಇದು ಮತ್ತು ಇದು 3 ಕಲರ್ಸ್ ಇದೆ, ವೈಟು, ಬ್ಲ್ಯಾಕು, ಸ್ಕಿನ್ ಕಲರು. ವೈಟ್ ಒಂದು ಸತಿ ಯೂಸ್ ಮಾಡಿದ್ದೀನಿ. ಆರಾಮಾಗಿ ನೀವು ಈ ಪ್ರೈಸ್ಗೆ ತೊಗೋಬೋದು. ಏನಕ್ಕಂದರೆ ಈ ಥರ ಎಲ್ಲೂ ಸಿಗೋಲ್ಲ. ಆನ್ಲೈನಲ್ಲಿ ಬಿಟ್ಟರೆ ಎಲ್ಲೂ ಹೊರಗಡೆ ಸಿಗೋಲ್ಲ. ನಾವು ಹುಡ್ಕೋಕ್ಕೂ ಆಗೋಲ್ಲ, ಕೇಳೋಕ್ಕೂ ಆಗೋಲ್ಲ. ಅದಕ್ಕೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಬೆಸ್ಟು. ಆರಾಮಾಗಿ ನಾವು ತುಂಬ ಡೀಪ್ ಇರೋ ಡ್ರೆಸ್ಗೆ ನಾನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕವರ್ ಆಗುತ್ತೆ. ಈ ಥರ ಇರುತ್ತೆ ನೋಡಿ. ಈ ಥರ ಇದ್ದರೆ ಈ ಥರ ಕವರ್ ಆಗುತ್ತೆ. ನಿಜ ವರ್ತ್ ಅಂತ ಹೇಳ್ಬೋದು ಈ ಪ್ರಾಡಕ್ಟು. ಇದು ಕೂಡ 80 or 90 ರುಪೀಸ್ ಪೇ ಮಾಡಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ಬಂದು ಆಯಿಲ್ ಕ್ಯಾನ್ನ ತರಿಸ್ಕೊಂಡಿದ್ದೀನಿ. ನಾನು ಗ್ಲಾಸ್ದು ಆಯಿಲ್ ಬಾಟಲ್ ಆಲ್ರೆಡಿ ತರಿಸ್ಕೊಂಡಿದ್ದೀನಿ, ಬಟ್ ಪ್ಲಾಸ್ಟಿಕ್ ಬೇಕಿತ್ತು ನನಗೆ, ಅದನ್ನು ತರಿಸ್ಕೊಂಡೆ. 1 ಲೀಟರ್ ಆಯಿಲ್ ಕರೆಕ್ಟಾಗಿ ಹಿಡಿಯುತ್ತೆ, ಆರಾಮಾಗಿ ಈ ಥರ ಹಾಕ್ಬಿಟ್ಟಿರುತ್ತೆ. ಇದು 2 ಪೀಸ್ ಇದೆ ಬಾಟಲ್ಲು. ನಾನು ಒಂದನ್ನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ, ದೇವ್ರ ಮನೆಗೆ ಇಟ್ಟಿದ್ದೀನಿ, ಅದನ್ನು ತೆಗ್ದಿಲ್ಲ. ಇದನ್ನು ಯೂಸ್ ಮಾಡಿಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಕಾಂಬೋ ಆಫರ್ ಇತ್ತು. ಬಾಟಲ್ಲು ಮತ್ತು ಈ ಥರ ಇದು ನೋಡಿ, ಬಾಟಲ್ ಕ್ಲೀನ್ ಮಾಡೋದು. ಇದು ನೋಡಿ ತರಿಸ್ಕೊಂಡೆ. ಆಮೇಲೆ ಇದಕ್ಕೆ ಈ ಥರ ಸ್ಪೈಸಸ್ ಬಾಕ್ಸನ್ನ ಕೊಟ್ಟಿದ್ದಾರೆ, ಜಾರ್ಸ್ ಈ ಥರ ನೋಡಿ, ಸ್ಮಾಲು
ಸಾಲ್ಟು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಈ ಥರ ಏನಾದರೂ ಹಾಕ್ಕೋಬೋದು. 2 ಪೀಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಕ್ವಾಲಿಟಿ. ಇದು ಕೂಡ ಕಮ್ಮಿ ಪ್ರೈಸ್ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ಎಲ್ಲ ಒಟ್ಟಿಗೆ ಬುಕ್ ಮಾಡಿದ್ದಲ್ಲ ಹಾಗಾಗಿ. ಆ್ಯಂಡ್ ಇದ್ರ ಜೊತೆ ಇನ್ನೂ ಒಂದು ಏನು ಕೊಟ್ಟಿದ್ದಾರೆ ಅಂದರೆ ಆಯಿಲ್ ಫಿಲ್ ಮಾಡ್ಕೊಳ್ಳೋಕ್ಕೆ, ಆಯಿಲ್ ಫಿಲ್ ಮಾಡ್ಕೊಳ್ಳೋಕ್ಕೆ ಇದು ರಬ್ಬರು, ಪ್ಲಾಸ್ಟಿಕ್ ಅಲ್ಲ ರಬ್ಬರ್, ಇದು ಚೆನ್ನಾಗಿದೆ. ಆ್ಯಂಡ್ ಇದು ದೋಸೆಗೆ ಆಯಿಲ್ ಹಾಕ್ಬೋದು ಈ ಥರ. ಇವಾಗ ಅವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ನೋಡಿ ಆ ಐಟಮ್, ಇದು ಚೆನ್ನಾಗಿದೆ. ಇದು ಇಷ್ಟಕ್ಕೂ ನಾನು ಪ್ರೈಸ್ ಆದರೆ ನಾನು ಮೆನ್ಷನ್ ಮಾಡ್ತೀನಿ, ಇಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ಬೈ ಮಾಡ್ಬೋದು. ಇದು ನೋಡಿ, ಇದ್ರ ಕ್ಯಾಪ್ ಇದ್ರು ಈ ಸೈಡ್ ಜಾಸ್ತಿ ಹಾಕ್ಕೊಳ್ಳೋದು, ಈ ಸೈಡು ಸುಮ್ಮನೆ ಹೀಗೆ ಉದುರಿಸೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಆನಿಯನ್ ಚಾಪರ್. ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಚೆಕ್ ಮಾಡಿದಾಗ ಜಾಸ್ತಿ ಪ್ರೈಸ್ ಇತ್ತು, ಅದಕ್ಕೆ ನಾನೇನು ಮಾಡಿದೆ, ಮೀಶೋದಲ್ಲಿ ಬುಕ್ ಮಾಡಿದೆ. ಆಲ್ರೆಡಿ 2 ಟೈಮ್ಸ್ ಏನೋ ಚಾಪ್ ಮಾಡಿದ್ದೀನಿ, ಇದು ರಿಯಲಿ ಸಕ್ಕತ್ತಾಗಿದೆ. ಒಂದ್ಸತಿ ಗೋಬಿ ಮಾಡಿದ್ದೀನಿ, ಇನ್ನೊಂದ್ಸತಿ ಪಕೋಡ ಮಾಡಿದ್ದೀನಿ, ಚೆನ್ನಾಗಿ ಕಟ್ಟಾಗುತ್ತೆ, ಆರಾಮಾಗಿ ಬೈ ಮಾಡ್ಬೋದು. ಈ ಥರ ಹೋಲ್ಡರ್ಸು ಇದು ಯೂಸ್ ಮಾಡಿದ್ದೆ, ಬಟ್ ಇವಾಗ ಯೂಸ್ ಮಾಡ್ತೀನಿ, ಅದಕ್ಕೆ ನಿಮ್ಗೆ ರಿವ್ಯೂ ಕೊಡ್ತಾಯಿದ್ದೀನಿ. ಒಂದು ಸತಿ ಇಟ್ಟು ಮತ್ತೆ ರಿಮೂವ್ ಮಾಡಿಬಿಟ್ಟಿದ್ದೀನಿ ನಾನು, ಏನಕ್ಕಂದರೆ ಇವಾಗ ಸ್ಟ್ಯಾಂಡ್ ತಂದೆ ಅದಕ್ಕೋಸ್ಕರ. ಇದು ವಾಷಿಂಗ್ ಮಿಷಿನ್ ಅಥವಾ ಫ್ರಿಡ್ಜ್ ಏನಾದರೂ ಇಟ್ಬೋದು, ವೆಯ್ಟ್ ಆರಾಮಾಗಿ ತಡೆಯುತ್ತೆ. ಪ್ಲಾಸ್ಟಿಕ್ ರಬ್ಬರ್ ಎರಡೂ ಯೂಸ್ ಆಗಿದೆ, ಬರೀ ಒಂದು 100 ಇಲ್ಲ, ಕಮ್ಮಿ ಪ್ರೈಸ್ ಇದೆ. ಇದನ್ನು ಕೂಡ ಆರಾಮಾಗಿ ಬೈ ಮಾಡ್ಬೋದು. ಕಾಂಬೋ ಆಫರಲ್ಲಿ ತೊಗೊಳ್ಳಿ ನೀವು, ಬೆಸ್ಟ್ ಇರುತ್ತೆ. ನಮಗೆ ಬರೀ 4 ಪೀಸ್ ಸಾಕು ಅಂತ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಹೋಲ್ಡರ್, ಇದು ಅಷ್ಟೇ. ಇದಕ್ಕೂ ಕೂಡ ಮಳೆ ಹೊಡಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈ ಥರ ಇಲ್ಲಿ ಅವರೇ ಕೊಟ್ಟಿರ್ತಾರೆ ಈ ಸ್ಟಿಕ್ಕು, ಇದನ್ನು ಹೀಗೆ ಮಾಡಿ ಇದನ್ನು ಗಮ್ ರಿಮೂವ್ ಮಾಡಿದ್ರೆ ಹೀಗಿಕ್ಕಿ ಏನಾದರೂ ನೀವು ಆರಾಮಾಗಿ ಕೂಮ್ಸ್ ಅಥವಾ ಪೆನ್ಸ್ ಈ ಥರ ಏನಾದರೂ ಬೈ ಇಟ್ಕೋಬೋದು. ಇದ್ರ ಜೊತೆ ನನಗೆ ಇನ್ನೊಂದು ಇದೇ ಥರ ಬಂದಿದೆ ಕಾಂಬೋ ಆಫರಲ್ಲಿ, ಇದು ಫ್ರೀ. ಹಾಗೆ ಇದು ಮೇಯ್ನು ಏನಪ್ಪ ಅಂದರೆ ಟೂತ್ ಬ್ರಷ್ ಹೋಲ್ಡರು, ಅದನ್ನು ಸ್ಟಿಕ್ ಮಾಡಿದ್ರಿಂದ ರಿಮೂವ್ ಮಾಡೋಕ್ಕಲ್ಲ. ನೀವು ಬೇಕಾದ್ರೆ ವೀಡಿಯೋ ಹಾಕ್ತೀನಿ, ನೀವು ಕ್ಲಿಪ್ಪಿಂಗ್ ನೋಡ್ಕೋಬೋದು. ಇದನ್ನು 100 ಏನೋ ಪೇ ಮಾಡಿದೆ ಅನಿಸುತ್ತೆ, ಆರಾಮಾಗಿ ಬೈ ಮಾಡ್ಬೋದು, ಚೆನ್ನಾಗಿದೆ. ಆ್ಯಕ್ಚುಲಿ ಟೂತ್ ಬ್ರಷ್ ಹೋಲ್ಡ್ಗೆ ಮೊಳೆ ಕೊಟ್ಟಿದ್ರು, ಅದು ಮೊಳೆ ಹೊಡಿಯೋಕ್ಕಾಗಲಿಲ್ಲ, ನೋಡಿದ್ವಿ. ಸುಮ್ಮನೆ ಏನಕ್ಕೆ ರಿಸ್ಕು ಅಂತ ಹೇಳಿ 1-2 ಸತಿ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಇದನ್ನು ಮೊಳೆನೇ ಹೊಡಿಯೋರ್ಗಾದರೆ ಇದು ಆರಾಮಾಗಿ ಕೂರುತ್ತೆ, ಮೊಳೆ ಹೊಡಿಯೋಕ್ಕಾಗಲ್ಲ ಅಂದರೆ ನಂತರ ಐಡಿಯಾ ಉಪಯೋಗಿಸ್ಬೋದು. ಲಾಸ್ಟಲ್ಲಿ ನಾನೇನು ಐಡಿಯಾ ಮಾಡಿದೆ ಅಂದರೆ ಡಬಲ್ ಸೈಡ್ ಗಮ್ ಟೇಪ್ ತೊಗೊಬಂದು ಒಂದು ಸ್ವಲ್ಪ ದೊಡ್ಡದಾಗಿ ಅಂಟಿಸಿ ಸ್ಟಿಕ್ ಮಾಡಿದೆ, ಗಟ್ಟಿಯಾಗಿ ಕೂತಿದೆ. ಬ್ರಷ್ ಕೂಡ ಇಟ್ಟಿದ್ದೀನಿ, ಬಿದೋಗಿಲ್ಲ, ಅಷ್ಟು ಟೈಟಾಗಿ ಕೂತಿದೆ. ಅದ್ರ ಪಕ್ಕ ಈ ಥರ ಹೋಲ್ಡ್ರು ಹೇಳಿದ್ನಲ್ಲ ನಾನು, ವೈಟ್ ಕಲರ್ ಒಂದು ತೋರಿಸಿದೆ, ಈ ಥರ ಪಿಂಕ್ ಕಲರ್ ಒಂದು ಕೊಟ್ಟಿದೆ. 3 ಐಟಮ್ ಬಂದಿತ್ತು ಒಟ್ಟಿಗೆ. ಈ ಪಿಂಕ್ ಹೋಲ್ಡ್ರನ್ನ ತೊಗೊಬಂದು ಇಲ್ಲೇ ಅಂಟಿಸ್ತಾ ಇದ್ದೀನಿ ಪಕ್ಕದಲ್ಲಿ, ಏನಕ್ಕಂದರೆ ಈ ಪೇಸ್ಟು ಈ ಥರ ಎಲ್ಲ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ. ಇದು ಕೂಡ ವೆಯ್ಟ್ ತೆರೆಯುತ್ತೆ, ಆರಾಮಾಗಿ ನೀವು ಹುಕ್ ಮಾಡಿ ಹಾಕ್ಬೋದು. ಪೇಸ್ಟ್ ಎಳ್ದಲ್ಲೇ ಶಾಂಪು ಆ ಥರದ್ದೆಲ್ಲ, ಕಂಡೀಷ್ನರ್ದು ಬಾಟಲ್ ಕೂಡ ಇಟ್ಟಿದ್ದೀನಿ ನಾನು, ಈಗ ವೆಯ್ಟ್ ತಡೆಯುತ್ತೆ. ಈಗ ಸದ್ಯಕ್ಕೆ ಇಷ್ಟೇ, ಇನ್ನೂ ಸ್ವಲ್ಪ ಐಟಮ್ಸ್ ಬರೋದಿದೆ, ಅದೆಲ್ಲ ಐಟಮ್ ಎಲ್ಲ ಬಂದಮೇಲೆ ಹೇಗಿದೆ ಐಟಮ್ಸ್ ಅಂತ ಹೇಳಿ ರಿವ್ಯೂ ಕೊಡ್ತೀನಿ. ಹಾಗೆ ಒಂದಷ್ಟು ಡ್ರೆಸ್ನ ಬುಕ್ ಮಾಡಿದ್ದೀನಿ, ಆ ಡ್ರೆಸ್ಸಸ್ ಎಲ್ಲ ಬಂದಮೇಲೆ ಹೇಗಿದೆ ಅಂತ ಕೂಡ ರಿವ್ಯೂ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್.